ವೆಲ್ಕಮ್ ಟು ಅನುಷಾ ರೆಸಿಪೀಸ್. ವೆಜ್ ಚಾಪಿಸ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಈಗ ನಾನ್ ವೆಜ್ ಬದಲಿಗೆ ನಾವು ವೆಜಿಟೇಬಲಲ್ಲೂ ಕೂಡ ವೆಜ್ ಚಾಪಿಸ್ ಮಾಡ್ಬೋದು. ಈಗ ಇದನ್ನು ಮಾಡೋದಕ್ಕೆ ನಾನು ಹೀರೆಕಾಯಿನ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಕ್ಯೂಬ್ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದಕ್ಕೆ ಮಸಾಲೆ ಬಂದು ಅರ್ಧ ಹೋಳ್ಕಾಯಿ, ಸ್ವಲ್ಪ ಖಾರ ಪ್ರಮಾಣಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಮೆಣಸು, ಕಡಲೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ತಗೊಂಡು ನಾವು ನುಣ್ಣಗೆ ಗಂಧದ ರೀತಿಯಲ್ಲಿ ಒಂದು ಪೇಸ್ಟ್ ತಯಾರು ಮಾಡಿ ಇಟ್ಕೋಬೇಕಾಗತ್ತೆ. ತರಿಯಾಗೆಲ್ಲ ಮಾಡಬಾರ್ದು. ಈಗ ಒಂದು ಕುಕ್ಕರ್ ಚೆನ್ನಾಗಿ ಕಾದ ನಂತರ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕಾಗತ್ತೆ. 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಹೀರೆಕಾಯಿನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ 1-2 ನಿಮಿಷಗಳ ಕಾಲ. ಇದೆಲ್ಲನೂ ಕೂಡ ಒಂದು ಅರ್ಧದಷ್ಟು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಅರ್ಧದಷ್ಟು ಸಾಫ್ಟ್ ಆಗಿದೆ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಂತಹ ಮಸಾಲೆ ಇದೆಯಲ್ಲ, ಪೇಸ್ಟ್, ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆ್ಯಡ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಇದನ್ನ ಎಣ್ಣೆಯಲ್ಲೇ ಚೆನ್ನಾಗಿ ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. 2ರಿಂದ 3 ನಿಮಿಷಗಳ ಕಾಲ ನಾವು ಫ್ರೈ ಮಾಡ್ಕೋಬೇಕು. ಈಗ ಅದು ಕುದೀತಾ ಸುತ್ತಲೂ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಈಗ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ವಾಟರ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇದು ಒಂದು 2 ನಿಮಿಷದವರೆಗೂ ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿಬೇಕು. ಕುದಿಬೇಕಾದ್ರೆ ಉಪ್ಪು ಹಾಕ್ಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡು ನಾವು ಇದನ್ನ ಸ್ವಲ್ಪ ಹಾಗೆ ಕುದಿಯೋಕ್ಕೆ ಬಿಡಬೇಕು. ಇದು ಕುದಿದ ನಂತರ ನಾವಿದಕ್ಕೆ ನೀರು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೀರು ಕಡಿಮೆನೇ ಹಾಕ್ಕೋಬೇಕಾಗತ್ತೆ, ಜಾಸ್ತಿ ಹಾಕ್ಕೋಬಾರ್ದು. ಯಾಕಂದರೆ ಇದು ಚಾಪಿಸ್ ರೀತಿ ಗಟ್ಟಿಯಾಗಿ ಬರಬೇಕು ಅಂತ. ನೋಡಿ, ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇಷ್ಟು ನೀರು ಹಾಕ್ಕೊಳ್ಳೋದ್ರಿಂದ ಇದು ಕೂಗಿ ಆರಿದ ನಂತರ ಇದು ಗಟ್ಟಿಯಾಗತ್ತೆ ಅಂತಲೇ ಹೇಳ್ಬೋದು. ನಿಮ್ಗೆ ಯಾವ ರೀತಿ ಪ್ರಮಾಣವಾಗಿ ಬೇಕು, ಇನ್ನೂ ಗಟ್ಟಿಗೆ ಬೇಕು ಅಂದರೆ ಕಮ್ಮಿ ನೀರು ಹಾಕ್ಕೋಬಹುದು. ಆ ರೀತಿ ನೀವು ವಾಟರ್ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಕೇವಲ ಒಂದೇ ಒಂದು ವಿಷಲ್ ಕುಕ್ ಮಾಡಬೇಕಾಗತ್ತೆ. ಜಾಸ್ತಿ ಕುಕ್ ಮಾಡೋ ಅವಶ್ಯಕತೆ ಇಲ್ಲ. ಹೀರೆಕಾಯಿ ತುಂಬ ಬೆಂದೋಗ್ಬಿಡುತ್ತೆ. ನೋಡಿ, ಒಂದು ವಿಷಲ್ ಆದ ನಂತರ ಇದು ಈ ರೀತಿ ಕರೆಕ್ಟಾಗಿ ಚಾಪಿಸ್ ರೆಡಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಐ ಹೋಪ್ ನನ್ನ ವೆಜ್ ಚಾಪಿಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ರೆಸಿಪಿನ ಶೇರ್ ಮಾಡಿ.